ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಪುನೀತ್ ಹೀರೋ ಆಗಿ ನಟಿಸಿದಂತಹ ಮೊದಲ ಚಿತ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಪ್ಪು. ಈ ಅಪ್ಪು ಸಿನಿಮಾ ಇವತ್ತು ರಿಲೀಸ್. 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ನಮ್ಮ ಜೊತೆಗೆ ಅವರು ಇಲ್ಲ ಅಂತಂದ್ರೂ ಕೂಡ ಅವರು ಇನ್ನೂ ಬದುಕಿದ್ದಾರೆ ಅಂತ ಹೇಳ್ಕೊಂಡು ಪ್ರತಿ ವರ್ಷ ಅವರು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ ನಾವೆಲ್ಲರೂ ಕೂಡ. ಸೊ ಈಗ ಫಸ್ಟ್ ಆಕ್ಟ್ ಮಾಡಿದ್ದ ಸಿನಿಮಾ ಅಪ್ಪು ರಿಲೀಸ್ ಆಗಿದೆ. ನರ್ತಕಿ ವೀರೇಶ್ ಥಿಯೇಟರ್ನಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. 2002ರಲ್ಲಿ ತೆರೆ ಕಂಡಿದ್ದು ಈ ಸಿನಿಮಾ. ಆಗಲೇ 200 ದಿನಗಳ ಭರ್ಜರಿ ಹೌಸ್ಫುಲ್ ಪ್ರದರ್ಶನ ಕಂಡಿತ್ತು. ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್ ಅವರ ಸಮ್ಮುಖದಲ್ಲಿ 100 ಡೇಸ್ ಸೆಲೆಬ್ರೇಷನ್ ಕೂಡ ಆಗಿತ್ತು. ಈಗ ಆ ವಿಡಿಯೋವನ್ನ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೇ ಮಾರ್ಚ್ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ. ನೋಡಿ, ಫುಲ್ ದೊಡ್ಡ ಕಟೌಟು. ನಾವು ಅನ್ಕೋಬೋದು ಈಗ ರಿಲೀಸ್ ಆಗಿದೆಯನ್ನೋ ಹೊಸ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಂತ. ಅವ್ರು ಇದ್ದಿದ್ದರೆ ನಿಜಕ್ಕೂ ಈ ಟೈಮ್ನಲ್ಲಿ ಅವ್ರ ಸಿನಿಮಾನೇ ರಿಲೀಸ್ ಆಗ್ತಾ ಇತ್ತು. ಬಟ್ ಆದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಬಳಿ ಇನ್ನೂ ಇದ್ದಾರೆ. ಅವರು ಮೊದಲು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಈಗ ನೋಡಿದ್ರೂ ಕೂಡ ಅಷ್ಟೇ, ಅದೇ ಉತ್ಸಾಹ, ಅದೇ ಚೈತನ್ಯ. ನೋಡಿ, ಥಿಯೇಟರ್ನಲ್ಲಿ ಇವತ್ತು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಫಸ್ಟ್ ಶೋ ಥಿಯೇಟರ್ನಲ್ಲಿ ಕ್ರೌಡ್ ನೋಡಿ. ಹೊಸ ಸಿನಿಮಾಗೂ ಕೂಡ ಇಷ್ಟರ ಮಟ್ಟಿಗೆ ಇರೋದಿಲ್ಲ, ಹಂಗಿರುತ್ತೆ ಕ್ರೇಜ್. ಇದು ಪುನೀತ್ ರಾಜ್ಕುಮಾರ್ ಅವರ ಕ್ರೇಜು ಅಂತಂದ್ರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಿಕಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಚಿತ್ರಮಂದಿರದ ಮುಂದೆಯಿಂದ. ದೀಪಿಕಾ, ಈಗಷ್ಟೇ ಹೇಳ್ತಾ ಇದ್ದೆ, ಪುನೀತ್ ರಾಜ್ಕುಮಾರ್ ಅವರು ನಿಜಕ್ಕೂ ನಮ್ಮ ಬಳಿ ಇಲ್ಲ ಅನ್ನೋದು ವಾಸ್ತವವಾದರೂ ನಮ್ಮ ಜೊತೆಗೆ ಇನ್ನೂ ಇದ್ದಾರೆ ಅನ್ನೋದು ಭಾಸ ಆಗ್ತಾ ಇರುತ್ತೆ. ಜೊತೆಗೆ ಈಗ ಅವ್ರು ಇದ್ದಿದ್ದರೆ ಬಹುಶಃ ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇತ್ತೋ ಏನೋ, ಆದರೆ ಈಗ ರಿಲೀಸ್ ಆಗಿರೋದಕ್ಕೆ ಅಷ್ಟರ ಮಟ್ಟಿಗೆ ಕ್ರೇಜ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ರಿಲೀಸ್ ಆಗಿದೆಯಲ್ಲ, ಈ ಸಂದರ್ಭದಲ್ಲಿ ಕ್ರೌಡ್ ಹೆಂಗಿದೆ, ಜನ ಏನು ಹೇಳ್ತಾರೆ ಅಂತ? ಶರತ್, ನಾವು ಗಮನಿಸಬಹುದು 2002ರಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಇದೇ ರೀತಿಯ ಕ್ರೌಡ್ ಕೂಡಿತ್ತು ಅನ್ನುವಂಥದ್ದು ಹಲವು ಜನರ ಅಭಿಪ್ರಾಯ, ಅಥವಾ ಹಲವು ಸಿನಿಮಾ ಥಿಯೇಟರ್ ಮಾಲೀಕರ ಹತ್ರ ಮಾತಾಡಿಸುವಂತ ಸಂದರ್ಭದಲ್ಲಿ ಅವರು ಹೇಳಿರುವಂತ ಮಾತು. ಸೊ ಅದೇ ಕ್ರೌಡು, ಅದೇ ಜೋಶು ಇವತ್ತಿನ ಯೂತ್ಸ್ ಅಲ್ಲಿ ಕೂಡ ಇದೆ. ಇವತ್ತು ರಾಜ್ಯಾದ್ಯಂತ 180ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಜೊತೆಗೆ ಫ್ಯಾನ್ ಶೋಗಾಗಿ 5 ಥಿಯೇಟರ್ 6:30ಯಿಂದ ಶೋವನ್ನ ಪ್ರದರ್ಶನ ಮಾಡಿದೆ. ವಿಶೇಷ ಅಂದ್ರೆ ಎಲ್ಲಾ ಶೋಗಳು ಇವತ್ತು ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇರುವಂತದ್ದು. ಅಪ್ಪು ಬರ್ತ್ಡೇ ಹಿನ್ನೆಲೆ, ಮಾರ್ಚ್ 17ಕ್ಕೆ ಅಪ್ಪು ಅವರ ಬರ್ತ್ಡೇ. ಈ ಹಿನ್ನೆಲೆಯಲ್ಲಿ ಇವತ್ತು ಅಪ್ಪು ಸಿನಿಮಾ ರಿಲೀಸ್ ಆಗಿರುವಂತದ್ದು. ಅಭಿಮಾನಿಗಳು ಕೂಡ ತುಂಬಾ ಖುಷಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಡೈಲಾಗ್ ಆಗಿರ್ಲಿ ಅಥವಾ ಅವರ ಡ್ಯಾನ್ಸ್ ಆಗ್ಲಿ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಅಭಿಮಾನಿ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಸೊ ಅಪ್ಪು ಅಭಿಮಾನಿ ಯಾಕೆ ನೀವು ಅನ್ನುವಂತ, ಜೊತೆಗೆ ಅಪ್ಪು ಸಿನಿಮಾವನ್ನು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಮೇಡಮ್, ಈಗ ನಾವು ನಮ್ಮ ಇಲ್ಲೇ ಪಕ್ಕದಲ್ಲಿ ಚೋಳೂರ್ಪಳ್ಳಿ ಅಂತ ನಮ್ಮ ಮನೆ, ನಾವು ಇಲ್ಲೇ ಚೋಳೂರ್ಪಳ್ಳಿಯಲ್ಲಿರೋದು. ನಾನು ಅಪ್ಪು ಅಭಿಮಾನಿ ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಅಪ್ಪು ಅಭಿಮಾನಿ ಆಗಿದ್ದೆ. ಅವ್ರು ಸತ್ತ ಮೇಲೆ ಇನ್ನ ಅದಕ್ಕೆ 2ರಷ್ಟು ಅಭಿಮಾನಿಯಾಗಿ ಅವರು ನಮ್ಮ ಜೊತೆ ಇಲ್ಲ ಅನ್ನೋದಕ್ಕಿಂತ ಅವ್ರು ಇನ್ನ ನಮ್ಮ ಜೀವಂತವಾಗಿದ್ದಾರೆ ನಮ್ಮ ಜೊತೆ ಅನ್ನೋದು. ಇವತ್ತು ಮೊದಲನೇದಾಗಿ ಏನಂದ್ರೆ ಅಶ್ವಿನಿ ಮೇಡಮ್ ಅವ್ರದ್ದು ಇವತ್ತು ಬರ್ತಡೇ ಇದೆ. ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೀನಿ. ಆಮೇಲೆ ಇದೇ ಕ್ರೇಜ್ ಯಾವತ್ತೂ, ಇವಾಗ ಏನು ಅವ್ರು 50 ಫಿಲಂ ಮಾಡಿದ್ದಾರೆ, ಇದನ್ನ ಪ್ರತಿ ವರ್ಷನೂ ಅವ್ರು ರಿಲೀಸ್ ಮಾಡೋದ್ರಿಂದ ಇನ್ನ ಯೂತ್ಗೆ ಏನಿದೆ, ಯೂತ್ಗಳೆಲ್ಲ ಇವ್ರು ಮಾಡಿರೋ ಒಳ್ಳೆ ಕೆಲಸದ ಮೇಲೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ. ಅವರು PRK ಸಂಸ್ಥೆ ಅಂತ ಒಂದು ಸಂಸ್ಥೆ ಓಪನ್ ಮಾಡಿ ಹೊಸಬರುಗಳಿಗೆಲ್ಲ ಅವರು ಒಂದು ಎಂಟರ್ಟೈನ್ಮೆಂಟ್ ಅಂತ ಮಾಡಿ ಜನಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇದು ಮಾಡ್ಬೇಕಂತ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಆರೈಕೆ ಆಗಿ ಅವ್ರಿಗೆ ಒಂದು ಒಳ್ಳೆ ಯಶಸ್ಸು ಸಿಕ್ಕಿ ಮುಂದಿನ ದಿನಗಳಲ್ಲಿ ಅವ್ರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ಅಪ್ಪು ಸಿನಿಮಾವನ್ನು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಥಿಯೇಟರ್ ಒಳಗಡೆ ಕೂತ್ಕೊಂಡು? ಹೌದು ಮೇಡಮ್, ಈಗ ಎಂಜಾಯ್ ಮಾಡ್ತಾ ಇದೀವಿ ಅಂದ್ರೆ ನಾವು ಹಿಂದೆ 20 ವರ್ಷದ ಹಿಂದೆನೂ ಇದೇ ತರ ಫಿಲಂ ನೋಡಕ್ ಬಂದಿದ್ದ. ಇವತ್ತು ಅದಕ್ಕಿಂತ 2ರಷ್ಟು ಕ್ರೇಜ್ ಇದೆ. ಅವತ್ತಿನ ದಿನಗಳಲ್ಲಿ 23 ವರ್ಷದ ಹಿಂದೆ ಫಿಲಂ ಬಂದಾಗ ಹುಡ್ತಾ ಇರೋ ಜನ ಎಲ್ಲ, ಹುಡ್ತಾ ಇರೋ ಮಕ್ಕಳೆಲ್ಲ ಇವತ್ತು ಬಂದಿದ್ದಾರೆ ಫಿಲಂಗೆ. ಎಷ್ಟೋ ಹೆಣ್ಮಕ್ಳು ಬಂದಿದ್ದಾರೆ. ಅವ್ರ ಹೆಣ್ಮಕ್ಳುಗಳಾಗ್ಲಿ ಅವರೆಲ್ಲ ಇನ್ನ ಅವತ್ತು ಹುಟ್ಟಿರಲಿಲ್ಲ. ಗಂಡ್ಮಕ್ಳು ಹೆಣ್ಮಕ್ಳು ಯಾರು ಹುಟ್ಟಿರಲಿಲ್ಲ. ಒಂದು ಥಿಯೇಟರ್ ಜನ ಇನ್ನ ಆಚೆನೆ ಇದ್ರು. ನಾವು ಬೆಳಗ್ಗೆ 6:30 ಹೋದಾಗ. ಈಗ ತಿರ್ಗಾ 5 ಶೋನು ಫುಲ್ ಆಗಿದೆ. ಇವತ್ತು 6 ಶೋ ಇದೆ ವೀರೇಶ್ ಥಿಯೇಟರ್. ಇವು 6 ಶೋನಲ್ಲಿ 5 ಶೋ ಆಲ್ರೆಡಿ ಫುಲ್ ಆಗಿದೆ. ಬೆಳಗ್ಗೆ 6:30 ಶೋ ಈಗ ಆಲ್ರೆಡಿ ನಡೀತಾ ಇದೆ ಮೇಡಮ್. ನೀವು ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ? ಅಪ್ಪು ಸರ್ ಅನ್ನ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಮೇಡಮ್? ನಮ್ಗೆ 20 ವರ್ಷದಿಂದ ಅವಾಗ ಎಲ್ಲರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ, ಅದೇ ಫೀಲಲ್ಲೇ ಇದೀವಿ ಮೇಡಮ್. ನಮ್ಗೇನು ಡಿಫ್ರೆನ್ಸ್ ಏನಿಲ್ಲ. ಅವತ್ತು ಅದೇ ಕ್ರೇಜ್ ಇದೆ, ಇವತ್ತು ಅದೇ ಕ್ರೇಜ್ ಇದೆ. ಅವತ್ತು 10ವರೆಗೆ ನೋಡಿದ್ವಿ, ಇವತ್ತು ಬೆಳಗ್ಗೆ 6:30 ನೋಡ್ತಾ ಇದೀವಿ ಅಷ್ಟೇ ಮೇಡಮ್. ಸೊ ಅಪ್ಪುನ ಸ್ಕ್ರೀನ್ ಮೇಲೆ ನೋಡಿದಾಗ ಎಷ್ಟು ಎಂಜಾಯ್ ಮಾಡ್ತೀರಾ? ಡ್ಯಾನ್ಸ್ ಮಾಡ್ತಾ ಇದ್ರು, ಒಂದಿಷ್ಟು ಜನ ಡೈಲಾಗ್ ನ ಎಂಜಾಯ್ ಮಾಡ್ತಾರೆ. ಖಂಡಿತವಾಗ್ಲೂ ಮೇಡಮ್, ಎಲ್ಲರಿಗೂ ಕ್ರೇಜ್ ಅದೇ ತರ ಇದೆ. ಏನೋ ಹೊಸ ಪಿಕ್ಚರ್ ಮಾಡಿ ರಿಲೀಸ್ ಮಾಡಿರೋ ತರ ಇವತ್ತು
ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ನಂಗೆ ಖುಷಿ ಆಗ್ತಾ ಇದೆ. ನಮ್ಮ ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಯಲ್ಲೇ ಅವರೇ, ಅವರು ಮೇಲೆ ಕುತ್ಕೊಂಡು ಸಿನಿಮಾ ನೋಡ್ತಾವ್ರೆ ಅನ್ನೋ ಫೀಲೇ ಇವತ್ತು ನಮ್ಮ ಇದರಲ್ಲಿದೆ ಮೇಡಮ್. ಶರತ್, ನಾವು ಗಮನಿಸಬಹುದು ವೀರೇಶ್ ಥಿಯೇಟರ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಈಗಾಗಲೇ ಹೌಸ್ಫುಲ್ ಬೋರ್ಡ್ ಕೂಡ ಬಿದ್ದಿರುವಂತದ್ದು, ವೀರೇಶ ಚಿತ್ರಮಂದಿರದಲ್ಲಿ ತುಂಬಿದೆ ಪ್ರದರ್ಶನ ಅನ್ನುವಂಥದ್ದನ್ನ ಕೂಡ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನೀವು ಗಮನಿಸಬಹುದು ಕಟ್ಔಟ್ ಕೂಡ, ಅಪ್ಪು ಅವರ ಕಟ್ಔಟ್ ಕೂಡ ವೀರೇಶ್ ಚಿತ್ರಮಂದಿರದ ಕಡೆ ರಾರಾಜಿಸ್ತಾ ಇದೆ. ಎಲ್ಲವನ್ನ ನಾವು ಗಮನಿಸೋದಾದ್ರೆ ಅಪ್ಪು ಕ್ರೇಜ್ ಇವತ್ತಿಗೂ ಕೂಡ ಅಷ್ಟರ ಮಟ್ಟಿಗಿದೆ. ಅಪ್ಪು ಅಭಿಮಾನಿಗಳು ಅಪ್ಪು ಸಿನಿಮಾವನ್ನ ಆರಾಧಿಸ್ತಾ ಇದ್ದಾರೆ. ಇನ್ನು ಇವತ್ತೇ 10 ಗಂಟೆ ಸುಮಾರಿಗೆ ರಕ್ಷಿತ್ ಅವರು ಕೂಡ ಈ ಸಿನಿಮಾ ನೋಡಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ರಕ್ಷಿತ್ ಅವರ ಮೊದಲ ಸಿನಿಮಾ ಅಪ್ಪು, ಸೊ ಆ ಕಾರಣಕ್ಕಾಗಿ ಅಭಿಮಾನಿಗಳು ಕೂಡ ರಕ್ಷಿತ್ ಅವರಿಗೋಗಿ ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು ಅದೆಷ್ಟೋ ಅಭಿಮಾನಿಗಳಿಗೆ ಸಂಭ್ರಮ ಕೊಟ್ಟಿದೆ. ಹುಟ್ಟು ಹಬ್ಬಕ್ಕೆ ಇದೊಂದು ಗಿಫ್ಟ್ ಅಂತ ಹೇಳ್ಬೋದು ಶರತ್. ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗಾಗಿ.